ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟವಾಡ್ತಿದ್ದಾರ ನಿರ್ದೇಶಕಿಯರು. ಎರಡು ಇಲಾಖೆಗಳ ನಿರ್ದೇಶಕಿಯರ ನಡುವೆಯೇ ಕಿತ್ತಾಟ ಆರಂಭವಾಗಿದೆ. ಸಮನ್ವಯದ ಕೊರತೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಇದೀಗ ಎದುರಾಗಿದೆ. ಒಂದು ಕಡೆ PU ಬೋರ್ಡ್, ಮತ್ತೊಂದು ಕಡೆ ಪರೀಕ್ಷಾ ಪ್ರಾಧಿಕಾರದ ನಡುವೆ ಕಿತ್ತಾಟ ಆರಂಭ ಆಗಿದೆ. ಕೂಗಳತೆ ದೂರದಲ್ಲೇ ಇರೋ ಅಂತ ಇಲಾಖೆಗಳಿಗಿಲ್ವಾ ಸಮನ್ವಯತೆ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಒಂದು ಕಡೆ PU ಬೋರ್ಡ್, ಮತ್ತೊಂದು ಕಡೆ ಪರೀಕ್ಷಾ ಪ್ರಾಧಿಕಾರ. ನಿರ್ದೇಶಕಿಯರ ಗಲಾಟೆ ಇದು. ಅವರಿಬ್ಬರ ಮಧ್ಯೆ ಸಮನ್ವಯತೆ ಇಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಇದರಿಂದ ಸಂಕಷ್ಟ ಅನುಭವಿಸ್ತಾರದು ಯಾರು? ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟವನ್ನ ಏನಾದರೂ ಆಡ್ತಾ ಇದ್ದಾರಾ ಈ ಎರಡು ಇಲಾಖೆಗಳ ನಿರ್ದೇಶಕಿಯರು ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಸಮನ್ವಯದ ಕೊರತೆಯಿಂದಾಗಿ ಒಂದು ಕಡೆ PU ಬೋರ್ಡ್, ಮತ್ತೊಂದು ಕಡೆ ಪರೀಕ್ಷಾ ಪ್ರಾಧಿಕಾರದ ನಡುವೆ ಕಿತ್ತಾಟ ಆರಂಭ ಆಗಿದೆ. ಎರಡು ಇಲಾಖೆಯೂ ಕೂಡ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಕೂಗಳತೆ ದೂರದಲ್ಲೇ ಇದೆ. ಇಬ್ಬರು ನಿರ್ದೇಶಕಿಯರು, ಒಂದು ಕಡೆ PU ಬೋರ್ಡ್ನಲ್ಲಿ ನಿರ್ದೇಶಕಿ ಇದ್ದಾರೆ, ಮತ್ತೊಂದು ಕಡೆ ಪರೀಕ್ಷಾ ಪ್ರಾಧಿಕಾರದಲ್ಲೂ ಕೂಡ ನಿರ್ದೇಶಕಿ ಇದ್ದಾರೆ. ಈ ಇಬ್ಬರು ನಿರ್ದೇಶಕಿಯರ ಸಮನ್ವಯತೆ ಇಲ್ಲದೆ ಇರೋದು, ಈ ಇಬ್ಬರು ನಿರ್ದೇಶಕಿಯರ ನಡುವೆ ಮುಸುಕಿನ ಗುದ್ದಾಟ ಇರೋ ಅಂಥದ್ದು ಈಗ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಯನ್ನು, ಗೊಂದಲವನ್ನು, ಕಂಟಕವನ್ನು ತಂದಿಡ್ತಾ ಇದೆ. ಕಾರಣ ಏನು? PU ಬೋರ್ಡ್, ಪರೀಕ್ಷಾ ಪ್ರಾಧಿಕಾರದ ನಡುವೆ ಕಿತ್ತಾಟ ಆರಂಭ ಆಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಸಂಕಷ್ಟವನ್ನು ಇದೀಗ ಅನುಭವಿಸ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಗತಿ, ಎರಡು ಇಲಾಖೆಗಳ ನಿರ್ದೇಶಕಿಯರ ನಡುವೆ ಸಮನ್ವಯತೆ ಇಲ್ಲದೆ ಇರುವಂಥ ಕಾರಣ ವಿದ್ಯಾರ್ಥಿಗಳು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. PU ಬೋರ್ಡ್ ಮತ್ತೆ ಪರೀಕ್ಷಾ ಪ್ರಾಧಿಕಾರ, ಈ ಎರಡು ಇಲಾಖೆಗಳಲ್ಲಿ ನಡೀತಾ ಇರೋದು ಏನು ವಿಶ್ಲೇಷಿಸೋದಾದ್ರೆ? ಮಧುಸೂದನ್, ಒಂದೇ ಕಾಂಪೌಂಡ್ನ ಒಳಗಡೆ ಇರುವಂತಹ ಎರಡು ಇಲಾಖೆಯ ನಿರ್ದೇಶಕಿಯರ ನಡುವಣ ಇರುವಂತಹ ಸಮನ್ವಯತೆಯ ಕೊರತೆಯಿಂದ ಸರಿಸುಮಾರು 3.5 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ಅತಂತ್ರ ಆಗಿದೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, CETಗೆ ಎಷ್ಟೆಲ್ಲ ಪ್ರಿಪ್ರೇಷನ್ ಆಗ್ತಾರೆ, ತಮ್ಮ ಒಂದು ಬದುಕಿನ ಅತ್ಯುತ್ತಮವಾದ ಘಟ್ಟ ಅಂತ ಸಾಕಷ್ಟು ರೆಡಿ ಆಗಿರ್ತಾರೆ. ಬಟ್ 3.5 ಲಕ್ಷ ವಿದ್ಯಾರ್ಥಿಗಳಿಗೆ ಇವತ್ತು ಸುಮಾರು 56 ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಿಂದ, ಅಂದ್ರೆ ಪಠ್ಯ ಪುಸ್ತಕದಲ್ಲಿ ಇರದಂತಹ 56 ಪ್ರಶ್ನೆಗಳು ಬಂದಿವೆ. ಇದಕ್ಕೆ ಯಾರನ್ನ ಬೊಟ್ಟು ಮಾಡಬೇಕು ಅಂತ ಕೇಳಿದ್ರೆ ಖಾಸಗಿ ಸಂಘಟನೆಗಳಾಗ್ಲಿ, ಪೋಷಕರಾಗ್ಲಿ, ವಿದ್ಯಾರ್ಥಿಗಳಾಗ್ಲಿ, ಪ್ರಾಧ್ಯಾಪಕರಾಗ್ಲಿ ಇವರೆಲ್ಲರೂ ಕೂಡ ನೇರವಾಗಿ ಬೊಟ್ಟು ಮಾಡ್ತಾ ಇರುವಂತದ್ದು KA ಕಾರ್ಯನಿರ್ವಾಹಕ ನಿರ್ದೇಶಕಿ ರಮ್ಯಾ ವಿರುದ್ಧ. ಯಾಕಂದ್ರೆ PU ಬೋರ್ಡ್ ನಲ್ಲಿ ಇದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ PU ಬೋರ್ಡ್ ನ ನಿರ್ದೇಶಕಿ ಆಗಿರುವಂತಹ ಸಿಂಧು ಬಿ ರೂಪೇಶ್ ಅವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಕಳೆದ ವರ್ಷವೇ ಪಠ್ಯ ಪುಸ್ತಕದ ಒಳಗಡೆ ಇರುವಂತಹ ಪ್ರಶ್ನೆಗಳನ್ನ ಕೇಳ್ತೀರಾ ಅಥವಾ ಕೈ ಬಿಟ್ಟಂತಹ, ಅಂದ್ರೆ ಡಿಲೀಟ್ ಆಗಿರುವಂತಹ ಅದರ ಹಿಂದಿನ ವರ್ಷದ ಪಠ್ಯವನ್ನ ಪ್ರಶ್ನೆ ಆಯ್ಕೆ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಈ PU ಬೋರ್ಡ್ ನ ನಿರ್ದೇಶಕಿ ಆಗಿರುವಂತಹ ಸಿಂಧು ಬಿ ರೂಪೇಶ್ ಅವರು KAಗೆ ಕೇಳ್ತಾರೆ. ಆ ಸಂದರ್ಭದಲ್ಲಿ KA ಕಾರ್ಯನಿರ್ವಾಹಕ ನಿರ್ದೇಶಕಿ ರಮ್ಯಾ ಹೇಳ್ತಾರೆ, ಸಿಲೆಬಸ್ ನ ಕಂಟೆಂಟ್ ನ ಒಳಗಡೆ ಯಾವ ಪ್ರಶ್ನೆಗಳಿರ್ತಾವೋ ಅಂತಹ, ಅಂದ್ರೆ ಆ ಪಠ್ಯದ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನ ತೆಗೆಯಲಾಗುತ್ತೆ ಅಂತ ಕಳೆದ ವರ್ಷವೇ ಸ್ಪಷ್ಟನೆ ಕೊಡ್ತಾರೆ. ಇದರ ಆಧಾರದ ಮೇಲೆ ವೆಬ್ಸೈಟ್ ನಲ್ಲಿ ಕೂಡ ಏನೋ ಪರಿಷ್ಕೃತ ಪಠ್ಯ ಇರುತ್ತಲ್ಲ ಅದೇ ಪಬ್ಲಿಷ್ ಆಗಿರುತ್ತೆ. NCERT ಕಾಲಕಾಲಕ್ಕೆ ಪಠ್ಯವನ್ನ ಪರಿಷ್ಕೃತ ಮಾಡ್ತಾ ಇರುತ್ತೆ. ಅದೇ ಪಠ್ಯವನ್ನ ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೂಡ ಅಳವಡಿಸಿಕೊಳ್ಳುತ್ತೆ. ಸೊ ಇದರ ಆಧಾರದ ಮೇಲೆ ವಿದ್ಯಾರ್ಥಿಗಳು ಕೂಡ ಓದಿರ್ತಾರೆ. ಬಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂತಹ ಪ್ರಶ್ನೆಯನ್ನ ಕಂಡು ವಿದ್ಯಾರ್ಥಿಗಳು ಗಾಬರಿ ಆಗಿದ್ದಾರೆ. ಜಸ್ಟ್ ಇಮ್ಯಾಜಿನ್, 4 ಸಬ್ಜೆಕ್ಟ್ ಅಲ್ಲಿ 60 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಕೂಡ 25% ಪ್ರಶ್ನೆ ಔಟ್ ಆಫ್ ದ ಸಿಲೆಬಸ್ ಬಂದಿದೆ. ಅಂದ್ರೆ ಆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಎಕ್ಸಾಮ್ ಬರೆಯೋದಕ್ಕೆ ಸಾಧ್ಯ? ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಡೌನ್ ಆಗುತ್ತೆ. ಅಂದ್ರೆ ಅವ್ರಿಗೆ ಗೊತ್ತಿರುವಂತಹ ಪ್ರಶ್ನೆಯನ್ನು ಕೂಡ ಅವರು ಉತ್ತರಿಸಲಾಗದೆ ತಳಮಳಗೊಂಡಿದ್ರು. ಸೊ ಹೀಗಾಗಿ KA ಕಾರ್ಯನಿರ್ವಾಹಕ ನಿರ್ದೇಶಕಿಯ ವಿರುದ್ಧ, ರಮ್ಯಾ ಅವರ ವಿರುದ್ಧ ಕ್ರಮಕ್ಕೆ ಈಗ ಒತ್ತಾಯ ಮಾಡಲಾಗಿದೆ. ಆ ಒಂದು ಕಮಿಟಿಯನ್ನ ರಚನೆ ಮಾಡಿ ಈಕೆಯ ವಿರುದ್ಧ ಈಗ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಎಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಪ್ರಗತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.